ಬಗಡಿಗೂಟ. ತಪ್ಪಿದ್ದಲ್ಲ ಧನಿಗಳಿಗೆ ಕಾಟ. ಧರ್ಮಸ್ಥಳಕ್ಕೆ ಇಡಿ ಬರಲೇಬೇಕು, ಇದೇ ಎಲ್ಲರಿಗೂ ಬೇಕು. ಏನೋ ಮಾಡಲು ಹೋಗಿ ಏನೋ ಮಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ. ದಡ್ಡತನದಲ್ಲೋ ಒಳ್ಳೆಯತನದಲ್ಲೋ ಅಥವಾ ಅತಿ ವಿನಯಂ ಅಂತ ಸಾಬೀತು ಮಾಡೋದಕ್ಕೂ ಹೋಗಿ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಒಂದು ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ಎಲ್ಲರೂ ಬೆಂಗಳೂರು ಧರ್ಮಸ್ಥಳ ಅಂತ ಓಡಾಡ್ತಾ ಇದ್ರೆ ಈ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮಾತ್ರ ದೆಹಲಿ ಲೆವೆಲ್ನಲ್ಲಿ ಈ ಪ್ರಕರಣವನ್ನ ಡೀಲ್ ಮಾಡೋದಕ್ಕೆ ಹೊರಟು ದೊಡ್ಡ ಎಡವಟ್ಟು ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಕೆಲವು ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಬಂದು ಅಲ್ಲಿನ ದಲಿತರಿಗೆ ಆಗ್ತಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಟಾಟಾ ಮಾಡಿ ಹೋದ ಕೋಟಾ ಈಗ ಮತ್ತೆ ಅವತಾರ ಎತ್ತಿ ಬಂದಿದ್ದಾರೆ. ಕರ್ನಾಟಕ ಲೋಕಸಭಾ ಸದಸ್ಯನಾಗಿ ನಾನು ಕೇಂದ್ರ ಗೃಹ ಸಚಿವರಿಗೆ ಪತ್ರವೊಂದನ್ನು ಬರೆದು ಈ ದೇವಸ್ಥಾನದ ಪಾವಿತ್ರ್ಯವನ್ನು ಉಳಿಸುವುದಕ್ಕೋಸ್ಕರ ಮತ್ತು ಈ ದೇವಸ್ಥಾನದಲ್ಲಿ ಯೂಟ್ಯೂಬ್ಗಳ ಮೂಲಕ ಮಾಡುವಂತಹ ಅಪಪ್ರಚಾರದ ಹಿಂದೆ ವಿದೇಶಿ ಹಣ ಹರಿದು ಬರ್ತಾ ಇದೆ ಅನ್ನುವಂಥ ಮಾಧ್ಯಮದ ವರದಿಗಳ ಹಿನ್ನೆಲೆಯಲ್ಲಿ ಇದನ್ನು ತನಿಖೆ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದೇನೆ. ನನ್ನ ಪತ್ರ ಯಾವುದೇ ವ್ಯಕ್ತಿಗತವಾದ ಟೀಕೆ ಟಿಪ್ಪಣಿಗಳನ್ನು ಹೊಂದಿಲ್ಲ. ಬದಲಾಗಿ ವಿಷಯದ ಮೇಲೆ ಒಂದಷ್ಟು ಬೆಳಕು ಚೆಲ್ಲಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ನನ್ನ ಪತ್ರದ ಮೂಲ ಉದ್ದೇಶವಾಗಿದೆ. ಈ ಸಲ ಅವರು ಧರ್ಮಕ್ಷೇತ್ರಕ್ಕೆ ಅವಮಾನ ಆಗ್ತಿದೆ ಅನ್ನೋ ಭ್ರಮೆಗೆ ಬಿದ್ದು ಒಂದು ದೊಡ್ಡ ಹೆಜ್ಜೆಯನ್ನೇ ಇಟ್ಟಿದ್ದಾರೆ. ಪ್ರಸ್ತುತ ಧರ್ಮಸ್ಥಳದಲ್ಲಿ ನಡೀತಾ ಇರುವ ಪ್ರಕರಣಗಳ ವಿಚಾರದಲ್ಲಿ ಎರಡು ಗುಂಪುಗಳಾಗಿ ಗುದ್ದಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ ಹಾಗೂ ಕೊಲೆಗಳಿಗೆ ನ್ಯಾಯ ಬೇಕು ಅಂತ ಹೋರಾಡ್ತಾ ಇರೋರಲ್ಲಿ ಕೆಲವರು ಹೆಗ್ಗಡೆ ಕುಟುಂಬದ ಮೇಲೆ ಆರೋಪ ಮಾಡಿಕೊಂಡು ಹೋರಾಡ್ತಾ ಇದ್ರೆ, ಇನ್ನೊಂದು ಗುಂಪು ಧರ್ಮಸ್ಥಳ ದೇವಸ್ಥಾನ ಹಾಗೂ ದೇವರನ್ನ ಕಾಪಾಡೋ ನೆಪದಲ್ಲಿ ಹೆಗ್ಗಡೆ ಕುಟುಂಬದ ಪರವಾಗಿ ನಿಂತಿರೋದು ಮತ್ತೊಂದು ಹೋರಾಟ. ಈಗ ಎರಡನೇ ಗುಂಪಿಗೆ ಬಿಜೆಪಿಯೂ ಸೇರ್ಕೊಂಡಿರೋದು ನಿಮ್ಗೆಲ್ಲ ಕೂಡ ಗೊತ್ತೇ ಇದೆ. ಅದರಲ್ಲೂ ಈ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅಮಿತ್ ಶಾ ಅವರಿಗೆ ಪತ್ರವನ್ನೂ ಬರೆದಿದ್ದಾರೆ. ಈ ಪತ್ರದಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವವರ ವಿರುದ್ಧ ಇಡಿ ತನಿಖೆ ಮಾಡಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಟ್ವಿಸ್ಟ್ ಇರೋದೇ ಇಲ್ಲಿ ನೋಡಿ. ನೂರಾರು ಸಾವಿರಾರು ಕೋಟಿ ಹಗರಣಗಳ ತನಿಖೆಯನ್ನ ನಡೆಸಬೇಕಾದ ಇಡಿಯನ್ನ ಸೌಜನ್ಯ ಪರ ಹೋರಾಟ ಮಾಡುವವರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳೋ ಶ್ರೀನಿವಾಸ್ ಪೂಜಾರಿಯವರಿಗೆ ಇದು ಉಲ್ಟಾ ಹೊಡೆಯುತ್ತೆ ಅನ್ನೋ ಅಂದಾಜೆ ಇರ್ಲಿಕ್ಕಿಲ್ಲ. ಧರ್ಮಸ್ಥಳದ ಪ್ರಕರಣಕ್ಕೆ ಒಂದ್ ವೇಳೆ ಇವರ ಬೇಡಿಕೆಯ ಪ್ರಕಾರ ಜಾರಿ ನಿರ್ದೇಶನಾಲಯದ ತಂಡ ಬಂದ್ರೆ ಅವರು ಕೇವಲ ಮಹೇಶ್ ಶೆಟ್ಟಿ ತಿಮರೋಡಿ ಅಥವಾ ಗಿರೀಶ್ ಮಟ್ಟಣ್ಣನವರವರನ್ನಷ್ಟೇ ತನಿಖೆ ಮಾಡೋದಕ್ಕಾಗೋದಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲರ ಮೇಲೂ ತನಿಖೆ ಮಾಡಿದಾಗ ಮಾತ್ರ ಅದು ನ್ಯಾಯ ಅನ್ಸುತ್ತೆ. ಹೀಗಾಗಿ ಈ ಕೋಟಾ ಮಾಡಿರುವ ದೂರಿನ ಪ್ರಕಾರ ಇಡಿ ಹೆಗ್ಗಡೆಯವರ ಕುಟುಂಬದ ವ್ಯವಹಾರಗಳನ್ನು ತನಿಖೆ ಮಾಡಿದಾಗ ಮಾತ್ರ ಅದು ನ್ಯಾಯಬದ್ಧವಾದ ತನಿಖೆಯಾಗುತ್ತೆ. ಇದರ ಹಿಂದೆ ವಿದೇಶಿ ಮೂಲದ ಹಣ ಏನಾದರೂ ಬಂದಿದೆ ಅನ್ನೋದು ಗಮನಿಸಬೇಕು ಅಂತ ಹೇಳಿ ನಾನು ಯೂಟ್ಯೂಬರ್ ಬಗ್ಗೆ ಒಂದು ಪತ್ರವನ್ನು ಗೃಹ ಮಂತ್ರಿಗಳಿಗೆ ಬರೆದಿದ್ದೇನೆ. ನನಗೆ ವಿಶ್ವಾಸ ಇದೆ, ನಮ್ಮ ಇಡೀ ಪಾರ್ಟಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ದೇವಸ್ಥಾನವನ್ನು ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಮಂಜುನಾಥನ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾದಂಥ ಕ್ರಮವನ್ನು ತೆಗೆದುಕೊಂಡಿದೆ. ಒಂದ್ ರೀತಿಯಲ್ಲಿ ಇದು ಹೆಗ್ಗಡೆ ಕುಟುಂಬದವರಿಗೂ ಒಳ್ಳೆಯದೇ. ಈಗಾಗಲೇ ದೇವಸ್ಥಾನದ ಆದಾಯದ ಹಣದ ಲೆಕ್ಕ, ಭೂ ಕಬಳಿಕೆ ವಿವಾದ ಹಾಗೂ ಮೈಕ್ರೋ ಫೈನಾನ್ಸ್ ವ್ಯವಹಾರದ ಬಗ್ಗೆ ಇರುವಂತಹ ಗೊಂದಲ ಇದೆಲ್ಲವನ್ನ ಇಡಿ ತನಿಖೆ ಮಾಡಿದ್ರೆ ಹೆಗ್ಗಡೆ ಕುಟುಂಬದವರು ಈ ಆರೋಪಗಳಿಂದ ಮುಕ್ತರಾಗಬಹುದು. ಇದೆಲ್ಲ ಅನಾವಶ್ಯಕವಾಗಿ ಮಾಡಿದಂತಹ ಪ್ರಯತ್ನಗಳು ಅಂತ ನನಗೆ ಕಾಣುತ್ತೆ. ಬಹುಶಃ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಈ ಸದುದ್ದೇಶದಿಂದಲೇ ಧರ್ಮಸ್ಥಳಕ್ಕೆ ಇಡಿ ಬರ್ಲಿ ಅಂತ ಬಯಸಿರಬಹುದು. ಆದ್ರೆ ಹೆಗ್ಗಡೆ ಕುಟುಂಬದವರು ಎಸ್ಐಟಿ ತನಿಖೆಯನ್ನ ಸ್ವಾಗತ ಮಾಡಿದ ಹಾಗೆ ಇಡಿ ತನಿಖೆಯನ್ನ ಸ್ವಾಗತ ಮಾಡ್ತಾರಾ ಅನ್ನೋದನ್ನ ಕೋಟಾ ಅರ್ಥ ಮಾಡ್ಕೊಂಡಿದಾರೋ ಇಲ್ವೋ ಗೊತ್ತಿಲ್ಲ. ವ್ಯಕ್ತಿಗಳು ನಮಗೆ ಮುಖ್ಯ ಆಗಿರ್ಲಿಲ್ಲ, ಆದ್ರೆ ದೇವಸ್ಥಾನ ನಮಗೆ ಮುಖ್ಯ ಆಗಿತ್ತು. ನಾವು ಇನ್ನು ಮುಂದೂ ಕೂಡ ಮಂಜುನಾಥನ ದೇವಸ್ಥಾನದ ಬಗ್ಗೆ ಯಾರಾದ್ರೂ ಅಪಪ್ರಚಾರ ಮಾಡಿದ್ರೆ ಅದನ್ನು ಖಂಡಿಸೋರು ಮತ್ತು ದೇವಸ್ಥಾನದ ಪರವಾಗಿ ನಿಲ್ಲೋರು. ಇಲ್ಲಿ ವ್ಯಕ್ತಿಗಳಲ್ಲ, ವಿಷಯ ದೇವಸ್ಥಾನ ನಮ್ಮ ಮುಂದಿರುವುದು. ಇಡಿ ಬಂದ್ಮೇಲೆ ಧರ್ಮಸ್ಥಳದ ಸಮಗ್ರ ತನಿಖೆ ಆಗ್ಬೇಕು ಅಂತ ಜನಸಾಮಾನ್ಯರು, ಧರ್ಮಸ್ಥಳದ ಭಕ್ತರು ಬಯಸ್ತಾರೆ. ಅಷ್ಟೇ ಅಲ್ಲ, ಒತ್ತಡವನ್ನು ಕೂಡ ಹಾಕ್ತಾರೆ. ಅಗತ್ಯ ಬಿದ್ರೆ ಅದಕ್ಕೆ ಪೂರಕವಾಗಿ ದೂರು ಕೊಡೋದಕ್ಕೂ ಮುಂದೆ ಬರ್ತಾರೆ. ಹೀಗಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಗ್ಗಡೆ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ಅಂತ ಹೋಗಿ ಮತ್ತಷ್ಟು ತೊಂದರೆಗೆ ಸಿಕ್ಕಿಸಿ ಹಾಕ್ತಾರಾ ಗೊತ್ತಿಲ್ಲ. ಹಾಗೆ ನೋಡೋದಕ್ಕೆ ಹೋದ್ರೆ ಧರ್ಮಸ್ಥಳದಲ್ಲಿ ಈ ಅತ್ಯಾಚಾರ ಹಾಗೂ ಕೊಲೆಗಳಿಗಿಂತ ದೊಡ್ಡ ಗೊಂದಲ ಇರೋದು ಆರ್ಥಿಕ ಅವ್ಯವಹಾರದ ವಿಚಾರದಲ್ಲಿ. ಇದಕ್ಕೆ ನಿಜವಾಗಿಯೂ ಇಡಿ ಬರಲೇಬೇಕು.
ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಕೇವಲ ಪತ್ರ ಬರೆಯೋದಕ್ಕೆ ಸುಮ್ಮನಾಗದೆ ಹಠಕ್ಕೆ ಬಿದ್ದು ಇಡಿ ತನಿಖೆ ಮಾಡಿಸಿದ್ರೆ ಜನ ಇವರನ್ನ ಮರೆಯೋದಿಲ್ಲ. ಹಾಗೆ ಹೆಗ್ಗಡೆ ಕುಟುಂಬದವರು ಕೂಡ ಇವರನ್ನ ಮರೆಯೋದಿಲ್ಲ ಅನ್ನೋದು ನಿಜ.